ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ಗೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸ್ಕ್ಲೂಸಿವ್ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ಕಲರ್ಸ್ ಕನ್ನಡದವರು. ಸೊ ಈ ಒಂದು ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ರಕ್ಷಿತ್ ಅವರ ಕಾಲೆಳಿತಾ ಇರೋದನ್ನ ಕ್ಲಿಯರ್ ಆಗಿ ನೀವು ಅಬ್ಸರ್ವ್ ಮಾಡಬಹುದು. ಜೊತೆಗೆ ಗಿಲ್ಲಿ ಅವರಿಗೆ ಹಾಗೆಯೇ ಕಾವ್ಯ ಅವರಿಗೆ, ಸೊ ಇಬ್ಬರಿಗೂ ಕೂಡ ಕಾಲೆಳಿತಾ ಇದ್ದಾರೆ. ಸಖತ್ತಾಗಿತ್ತು ಈ ಒಂದು ಪ್ರೋಮೋ ಮಾತ್ರ. ಎಪಿಸೋಡ್ ಕೂಡ ಸಖತ್ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಪ್ರೋಮೋದ ವಿಷಯಕ್ಕೆ ಬರೋದಾದ್ರೆ, ಈ ಒಂದು ಪ್ರೋಮೋದಲ್ಲಿ ಮೊದಲನೇದಾಗಿ ತೋರಿಸಿರೋದೆ ಕಾವ್ಯ ಅವರ ಫ್ಯಾಮಿಲಿಯವರು ಎರಡನೇ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ ಆಗಿದ್ರಲ್ವಾ, ಕಾವ್ಯ ಅವರ ತಾಯಿ ಮತ್ತೆ ಅವರ ತಂದೆ. ಸೊ ಆ ಸಮಯದಲ್ಲಿ ಒಂದು ಬ್ರೇಸ್ಲೈಟ್ ಅನ್ನ ಇಲ್ಲಿ ಗಿಲ್ಲಿ ಅವರಿಗೆ ಹಾಕಿದ್ರು. ಸೊ ಆ ಒಂದು ವಿಷಯವಾಗಿನೇ ಕಿಚ್ಚ ಸುದೀಪ್ ಅವರು ಗಿಲ್ಲಿ ಅವರ ಕಾಲನ್ನ ಎಳಿತಾ ಇರ್ತಾರೆ. ಸೊ ಏನ್ ಗಿಲ್ಲಿ ಈ ರೀತಿಯಾಗೆಲ್ಲ ಬರ್ತಾ ಇದೆ ಗಿಫ್ಟ್ ಎಲ್ಲ ಅನ್ನೋ ರೀತಿನಲ್ಲಿ, ಆವಾಗ ಧ್ರುವಂತ್ ಅವರು ಕೂಡ ಅಷ್ಟೇ ಒಂದು ಬ್ರೇಸ್ಲೈಟ್ ಬೇರೆ ಹಾಕಿದ್ರು ಅನ್ನುವಂತಹ ವಿಷಯವನ್ನ ಮತ್ತಷ್ಟು ಹೈಲೈಟ್ ಮಾಡ್ತಾರೆ ಧ್ರುವಂತ್ ಅವರು. ಆವಾಗ ಗಿಲ್ಲಿ ಅವರು ಅಲ್ಲಿ ಸ್ವಲ್ಪ ಫನ್ ಅನ್ನ ಆಡ್ ಮಾಡೋದಕ್ಕೋಸ್ಕರ ನಮ್ ಕಡೆ ಎಂಗೇಜ್ಮೆಂಟಿಗೆಲ್ಲ ಬ್ರೇಸ್ಲೈಟ್ ಹಾಕೋದು ಅನ್ನುವಂತಹ ವಿಷಯವನ್ನ ಹೇಳ್ತಾರೆ. ಸೊ ಅಂದ್ರೆ ಕಾವ್ಯ ಅವರ ಕಾಲೆಳೆಯೋದಕ್ಕಾಗಿ ಅಥವಾ ಅಲ್ಲೊಂದು ಫನ್ ಅನ್ನ ಕ್ರಿಯೇಟ್ ಮಾಡೋಣ ಅಥವಾ ಏನೋ ಒಂದು ವಿಷಯವನ್ನ ಕ್ರಿಯೇಟ್ ಮಾಡ್ಬೇಕಂತ ಹೇಳಿ ಗಿಲ್ಲಿ ಅವರು ಆ ರೀತಿಯಾಗಿ ಹೇಳ್ತಾರೆ. ಸೊ ಆ ಸಮಯದಲ್ಲಿ ಇಲ್ಲಿ ಕಿಚ್ಚ ಸುದೀಪ್ ಅವರಂತೂ ಬಿದ್ದು ಬಿದ್ದು ನಗ್ತಾ ಇದ್ರು. ಯಾಕೆಂತಂದ್ರೆ ಗಿಲ್ಲಿ ಅವರು ಆ ಬ್ರೇಸ್ಲೈಟ್ ಹಾಕಿರುವಂತಹ ವಿಷಯವನ್ನ ಅಂದ್ರೆ ಅಲ್ಲಿ ಮುಜುಗರ ಪಟ್ಕೊಳ್ಳುವಂಥದ್ದು ಏನೂ ಇಲ್ಲ. ಸೊ ಅದನ್ನ ಸ್ವಲ್ಪ ಫನ್ ಮಾಡೋಣ ಅನ್ನೋ ರೀತಿನಲ್ಲೇನೆ ಅವ್ರು ತಗೊಂಡ್ ಬಂದ್ರು ಗಿಲ್ಲಿ ಅವರು. ಸೊ ಅದನ್ನ ಕಿಚ್ಚ ಸುದೀಪ್ ಅವರು ಕೂಡ ಎಂಜಾಯ್ ಮಾಡ್ತಾ ಇದ್ರು. ಆವಾಗ ಇಲ್ಲಿ ಕಾವ್ಯ ಅವರು ನಮ್ ಕಡೆ ಹಂಗೇನಿಲ್ಲ, ನಮ್ ಕಡೆ ರಿಂಗನ್ನೇ ಹಾಕೋದು ಅಂತ ಕೂಡ ಹೇಳ್ತಾರೆ. ಬಟ್ ಇಲ್ಲಿ ಆಗ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಈ ಒಂದು ವಿಷಯವನ್ನ ಸ್ವಲ್ಪ ಫನ್ ಆಗಿನೇ ತಗೊಂಡ್ ಹೋಗೋದಕ್ಕೆ ನೋಡ್ತಾರೆ. ಯಾಕಂತಂದ್ರೆ ಇದು ಸೂಪರ್ ಸಂಡೇ ವಿತ್ ಸುದೀಪ್ ಆಗಿರೋದ್ರಿಂದ ಶನಿವಾರದ ಎಪಿಸೋಡ್ ಅಲ್ಲಿ ಕ್ಲಾಸ್ ಅನ್ನ ತಗೊಂಡಾಗಿದೆ. ಸೊ ರವಿವಾರದ ಎಪಿಸೋಡ್ ಅಲ್ಲಿ ಸ್ವಲ್ಪ ಏನಾದ್ರೂ ಎಂಟರ್ಟೈನ್ಮೆಂಟ್ ಬೇಕು. ಸೊ ಹೀಗಾಗಿ ಕಿಚ್ಚ ಸುದೀಪ್ ಅವರು ಅವಾಗ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಅಂದ್ರೆ ಕಾವ್ಯ ಅವ್ರು ಹೇಳಿರ್ತಾರಲ್ವ ನಮ್ ಕಡೆ ರಿಂಗ್ ಅನ್ನ ಹಾಕ್ತಾರೆ ಎಂಗೇಜ್ಮೆಂಟ್ ಗೆ ಅಂತ ಹೇಳಿದಾಗ, ಕಾವ್ಯ ಅವರ ಈ ಮಾತಿಗೆ ಕಿಚ್ಚ ಸುದೀಪ್ ಅವ್ರು ಹೇಳಿದ್ದು, ಸೊ ಅದೇನೆ ರಿಂಗೇನೆ ಸ್ವಲ್ಪ ಸೈಜ್ ಅನ್ನ ದೊಡ್ಡದಾಗಿ ಮಾಡಿ ಬ್ರೇಸ್ಲೈಟ್ ಮಾಡಿ ಹಾಕಿದ್ದಾರೆ ಅನ್ನುವಂತಹ ವಿಷಯವನ್ನ ಹೇಳ್ತಾರೆ. ಸೊ ಆಗ್ಲೂ ಕೂಡ ಎಲ್ಲರೂ ಕೂಡ ಸಖತ್ ಇದನ್ನ ಎಂಜಾಯ್ ಮಾಡ್ತಾ ಇದ್ರು. ಇದಾದ ಇಮಿಡಿಯೇಟ್ ಇಲ್ಲಿ ರಕ್ಷಿತಾ ಅವರನ್ನ ಕೇಳ್ತಾರೆ. ಅಂದ್ರೆ ರಕ್ಷಿತಾ ಅವರೇ ನಿಮ್ಗೆ ಅಲ್ಲಿ ಕಾವ್ಯ ಅವರ ಬಗ್ಗೆ ಒಪಿನಿಯನ್ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಸೊ ಆವಾಗ ಇಲ್ಲಿ ರಕ್ಷಿತ್ ಅವ್ರು ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಕಾವ್ಯ ಅವರಿಗೆ ಎಲ್ರು ಕೂಡ ಗಿಲ್ಲಿ ಗಿಲ್ಲಿ ಬರೀ ಗಿಲ್ಲಿ ಅಂತಾನೆ ಹೇಳಿ ಎಲ್ರು ರೀಸನ್ ಅನ್ನ ಕೊಡ್ತಾರೆ. ಗಿಲ್ಲಿ ಜೊತೆನೆ ಇರ್ತೀಯ ಅಂತ ಕೂಡ ಹೇಳ್ತಾರೆ. ಸೊ ಇಷ್ಟೆಲ್ಲ ಆದಾಗ ಕೂಡ ಇಲ್ಲಿ ಕಾವ್ಯ ಅವರು ನಾಮಿನೇಷನ್ ಸಮಯದಲ್ಲಾಗಿರ್ಲಿ ಬೇರೆ ಸಮಯದಲ್ಲಾಗಿರ್ಲಿ ಗಿಲ್ಲಿ ಬೇಕಂತಾನೆ ಸ್ವಲ್ಪ ಇರಿಟೇಷನ್ ಮಾಡ್ತಾನೆ, ಸ್ವಲ್ಪ ಜಾಸ್ತಿನೇ ಮಾಡ್ತಾನೆ, ಹಾಗೆ ಹೀಗೆ ಅಂತ ಎಲ್ಲ ರೀಸನ್ ಅನ್ನ ಕೊಡ್ತಾರೆ. ಹೌದು, ಬಟ್ ಆಮೇಲೆ ಹೋಗಿ ಗಿಲ್ಲಿ ಪಕ್ಕನೆ ಕುತ್ಕೊಳ್ತಾರೆ ಅನ್ನುವಂತಹ ವಿಷಯವನ್ನ ರಕ್ಷಿತ್ ಅವ್ರು ಹೇಳ್ತಾರೆ. ಸೊ ಆವಾಗ ಇಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಮಾತನ್ನ ಹೇಳ್ತಾರೆ. ಇದಂತೂ 100% ನಿಜ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈ ಒಂದು ವಿಷಯ ರಕ್ಷಿತ್ ಅವರ ಬಾಯಲ್ಲೂ ಕೂಡ ಈ ಹಿಂದೆ ಬಂದಿತ್ತು. ಹಾಗೇನೆ ಅವರ ಒಂದು ಬಿಹೇವಿಯರ್ ಅನ್ನು ಅಬ್ಸರ್ವ್ ಮಾಡಿದಾಗ ಇದೇ ವಿಷಯ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಸೊ ಆ ಒಂದು ವಿಷಯವನ್ನ ಅಬ್ಸರ್ವ್ ಮಾಡಿನೇ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಈ ರೀತಿಯಾದಂತಹ ವಿಷಯಗಳು ಬಂದಾಗ ಅಥವಾ ಗಿಲ್ಲಿ ಈ ರೀತಿಯಾಗೆಲ್ಲ ಕಾಮಿಡಿ ಮಾಡಿದಾಗ ಅಥವಾ ಏನೋ ಒಂದು ರೇಗಿಸಿದಾಗೆಲ್ಲ ಇಲ್ಲಿ ಕಾವ್ಯ ಅವರು ಅದನ್ನ ಎಂಜಾಯ್ ಮಾಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ನಿಮ್ಗಂತೂ ಸ್ವಲ್ಪ ಉರಿಯತ್ತೆ ಅನ್ನುವಂತಹ ವಿಷಯವನ್ನ ಹೇಳ್ತಾರೆ ಕಿಚ್ಚ ಸುದೀಪ್ ಅವರು. ಅಂದ್ರೆ ರಕ್ಷಿತ್ ಅವ್ರಿಗೆ ಹೇಳಿದ್ದು. ಹಾಗೇನೆ ಹೇಗಾದ್ರೂ ಮಾಡಿ ಕಾವ್ಯನ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸಿದ್ರೆ ತಾನು ಹೋಗಿ ಗಿಲ್ಲಿ ಪಕ್ಕ ಕುತ್ಕೊಳ್ಬಹುದು ಅಥವಾ ನೀವು ಹೋಗಿ ಗಿಲ್ಲಿ ಪಕ್ಕ ಕುತ್ಕೊಳ್ಬಹುದು ಅಂತ ಹೇಳಿ ನಿಮ್ಗೆ ಯೋಚನೆ ಸದಾ ಓಡ್ತಾ ಇರತ್ತಲ್ವಾ ಅನ್ನುವಂತಹ ಮಾತನ್ನ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ. ಆವಾಗಲೇ ರಕ್ಷಿತ್ ಅವ್ರ ಬಳಿ ಆನ್ಸರ್ ಇರೋದಿಲ್ಲ. ಬೇರೆಯವರು ಎಲ್ಲರೂ ಕೂಡ ಜೋರಾಗಿ ನಗ್ತಾ ಇರ್ತಾರೆ ಮತ್ತೆ ಅದಕ್ಕೆ ಕ್ಲಾಪ್ ಕೂಡ ಮಾಡ್ತಾ ಇರ್ತಾರೆ. ಸೊ ಎಲ್ರಿಗೂ ಕೂಡ ಗೊತ್ತು ಇಲ್ಲಿ ರಕ್ಷಿತ್ ಅವ್ರ ಮನಸ್ಸಲ್ಲಿ ಸ್ವಲ್ಪನಾದ್ರೂ ಆ ಒಂದು ಪೊಸೆಸಿವ್ನೆಸ್ ಇದೆ ಅಥವಾ ಆ ಒಂದು ಯೋಚನೆ ಅಂತೂ ಇದ್ದೇ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿದೆ. ಹಾಗೇನೆ ಇದಕ್ಕೆ ನಾನು ಎರಡು ರೀತಿಯಾಗಿ ಇದನ್ನ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಎರಡು ರೀತಿಯಾಗಿರಬಹುದು. ಮೊದಲನೇದು, ಗಿಲ್ಲಿ ಹೆಂಗೋ ಫೈನಲಿ ಹೋಗ್ತಾನೆ. ಸೊ ಹೀಗಾಗಿ ಗಿಲ್ಲಿ ಜೊತೆ ಕಾವ್ಯ ಜಾಸ್ತಿ ಇದ್ರೆ ಕಾವ್ಯ ಡಿಸರ್ವ್ ಇಲ್ಲದೆ ಇರುವಂತಹ ಸ್ಪರ್ಧಿ. ಸೊ ಆಕೆ ಕೂಡ ಫಿನಾಲೆಗೆ ಹೋಗಬಹುದು, ಆಕೆ ಕೂಡ ಟಾಪ್ 3 ನಲ್ಲಿ ಹೋಗಬಹುದು. ಸೊ ಆ ರೀತಿಯಾಗಿ ಆಗ್ಬಾರ್ದು, ಅದರಿಂದಾಗಿನೇ ಅವರಿಬ್ರು ದೂರ ಇರಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ರಕ್ಷಿತ್ ಅವರು ಒಂದು ಯೋಚನೆ ಮಾಡ್ತಾ ಇರಬಹುದು. ಇದು ಒಂದ್ ಆಂಗಲ್. ಇನ್ನು ಸೆಕೆಂಡ್ ಯಾವ್ದಪ್ಪ ಅಂತ ಹೇಳಿದ್ರೆ, ರಕ್ಷಿತ್ ಅವರಿಗೆ ಗಿಲ್ಲಿ ಅವ್ರನ್ನ ಕಂಡ್ರೆ ಸ್ವಲ್ಪ ಇಷ್ಟ ಇರಬಹುದು. ಅಂದ್ರೆ ಲವ್ ಆ ರೀತಿಯಾಗಿ ಹೇಳ್ತಲ್ಲ ನಾನು, ಸ್ವಲ್ಪ ಕ್ರಶ್ ಅಥವಾ ಅವ್ರಂದ್ರೆ ಇಷ್ಟ ಆ ರೀತಿ ಕೂಡ ಇರಬಹುದು. ಸೊ ಹೀಗಾಗಿನೇ ಸದಾ ಇಲ್ಲಿ ಗಿಲ್ಲಿ ಕಾವ್ಯ ಅಥವಾ ಕಾವು ಅಂತ ಹೇಳಿ ಕಾವ್ಯ ಜೊತೆನೆ ಇರೋದ್ರಿಂದ, ಸೊ ಆ ರೀತಿಯಾಗಿ ಕಾವ್ಯ ಇಲ್ಲದೆ ಇದ್ರೆ ನೆಕ್ಸ್ಟ್ ಆಪ್ಷನ್ ಸೊ ತನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬಹುದು ಅನ್ನೋ ರೀತಿಯಲ್ಲಿ ಇಲ್ಲಿ ಯೋಚನೆ ಕೂಡ ರಕ್ಷಿತ್ ಅವರಿಗೆ ಇರಬಹುದು. ಅಥವಾ ಮೂರನೇ ರೀತಿಯಾಗೂ ಕೂಡ ಇದೆ. ಸೊ ತಾನು ಕೂಡ ಗಿಲ್ಲಿ ಜೊತೆ ಇದ್ರೆ ಸ್ವಲ್ಪ ಫನ್ ಮಾಡ್ಕೊಂಡು ಜಾಸ್ತಿ ಕಾಣಿಸ್ಕೊಳ್ಬಹುದು ಅನ್ನುವಂತಹ ಯೋಚನೆ ಕೂಡ ಇರಬಹುದು. ಒಟ್ಟಾರೆಗೆ ಕಾವ್ಯ ಅವರು ಗಿಲ್ಲಿ ಜೊತೆ ಇರಬಾರ್ದು ಜಾಸ್ತಿ ಹೊತ್ತು ಅಥವಾ ಕಾವ್ಯ ಅವರು ಈ ಮನೆಯಲ್ಲೇ ಇರಬಾರ್ದು ಅನ್ನೋದು ರಕ್ಷಿತಾ ಒಂದು ಯೋಚನೆ ಅನ್ನೋದಂತೂ ಕಿಚ್ಚ ಸುದೀಪ್ ಅವರಿಗೂ ಕೂಡ ಗೊತ್ತು. ಹಾಗೇನೆ ಕಾವ್ಯ ಹಾಗೇನೆ ಗಿಲ್ಲಿ ಇಬ್ರು ಕೂಡ ಒಬ್ರನ್ನೊಬ್ರು ರೇಗಿಸ್ಕೊಂಡು ಅಲ್ಲೇನಾದ್ರೂ ಫನ್ ಆಗ್ತಾ ಇದ್ರೆ ಅದರಿಂದ ಸ್ವಲ್ಪ ರಕ್ಷಿತ್ ಅವರಿಗೆ ಉರಿಯುತ್ತೆ ಅನ್ನೋದು ಕೂಡ ಕಿಚ್ಚ ಸುದೀಪ್ ಅವರಿಗೆ ಗೊತ್ತಾಗಿದೆ. ಅದು ಎಲ್ರಿಗೂ ಕೂಡ ಗೊತ್ತಿರೋ ವಿಷಯನೇ. ಸ್ವತಃ ರಕ್ಷಿತಾ ಅವರೇನೋ ಒಂದ್ಸಲ ಬಾಯ್ಬಿಟ್ಟು ಕೂಡ ಹೇಳಿದ್ರು, ಕಾವ್ಯ ಅವರು ಅವ್ರ ಜೊತೆ ಇಲ್ಲ ಅಂತ ಹೇಳಿದ್ರೆ ನಾನು ಜಾಸ್ತಿ ಹೊತ್ತು ಇರಬಹುದಲ್ವಾ ಅನ್ನುವಂತಹ ಒಂದು ವಿಷಯವನ್ನ
ಲೈವಲ್ಲಿ ಮಾತಾಡುವಂತಹ ಸಮಯದಲ್ಲೇ ಎಷ್ಟೋ ಸಲ ಹೇಳಿದ್ದಾರೆ ಕೂಡ, ಒಂದ್ಸಲ ಅಲ್ಲ ಎಷ್ಟೋ ಸಲ ಹೇಳಿದ್ದಾರೆ ಕೂಡ. ಸೊ ಇದೇ ಒಂದು ವಿಷಯವನ್ನ ಸ್ವಲ್ಪ ಫನ್ ರೀತಿನಲ್ಲಿ ಸೂಪರ್ ಸಂಡೇ ವಿತ್ ಸುದೀಪ ಅನ್ನುವಂತಹ ಎಪಿಸೋಡಲ್ಲಿ ತೋರಿಸಲಾಗಿದೆ. ಸೊ ಅದರ ಬಗ್ಗೆನೇ ಕಲರ್ಸ್ ಕನ್ನಡದವರು ಅಫಿಷಿಯಲ್ ಆಗಿ ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಈಗಾಗಲೇ ಪ್ರೋಮೋನ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಪ್ರೋಮೋ ಅಂತೂ ಸಖತ್ತಾಗಿದೆ. ಹಾಗೆಯೇ ಇವತ್ತಿನ ಎಪಿಸೋಡ್ ಕೂಡ ಮಸ್ತಾಗಿರುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಎಲ್ಲರೂ ಕೂಡ ಮಿಸ್ ಮಾಡಿದ ಎಪಿಸೋಡನ್ನು ನೋಡಿ, ನಾನು ಕೂಡ ಎಪಿಸೋಡನ್ನು ನೋಡೋದಕ್ಕೆ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಹಾಗೆಯೇ ಮಿಸ್ ಮಾಡಿದ ಎಪಿಸೋಡನ್ನು ಕೂಡ ನೋಡ್ತೀನಿ. ಇದರ ಜೊತೆಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಏನಿದೆ, ಸೊ ಆಲ್ಮೋಸ್ಟ್ ನೀಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಎಪಿಸೋಡಲ್ಲೇ ನೀಡಬೇಕಾಗಿತ್ತು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ನೀಡೋದಾಗಿದ್ರೆ. ಸಂಡೇ ಎಪಿಸೋಡಲ್ಲಂತೂ ಕಿಚ್ಚನ ಚಪ್ಪಾಳೆಯನ್ನು ನೀಡಲ್ಲ. ಸೊ ಹೀಗಾಗಿ ಈ ವಾರ ಕೂಡ ಯಾರೂ ಕೂಡ ಡಿಸರ್ವಿಂಗ್ ಇಲ್ಲ ಅನ್ನೋ ರೀತಿನಲ್ಲಿ ಆಯಿತು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ಪಡ್ಕೊಳ್ಳೋದಕ್ಕೆ. ಈ ಸೀಸನ್ನಲ್ಲಿ ಹಾಗೇನೆ ತೀರಾ ಕಡಿಮೆ ಜನಕ್ಕೆ ಮಾತ್ರನೇ ಕಿಚ್ಚನ ಚಪ್ಪಾಳೆ ಬಂದಿದೆ. ಯಾರು ಕೂಡ ಅಂತಹ ಒಂದು ಒಳ್ಳೆ ಕಂಟೆಂಟನ್ನು ಕೊಡ್ತಾ ಇಲ್ಲ. ಕಿಚ್ಚನ ಚಪ್ಪಾಳೆಯನ್ನು ಪಡ್ಕೊಳ್ಳುವಂತಹ ರೇಂಜಿಗೆ ಯಾರು ಕೂಡ ಕಂಟೆಂಟನ್ನು ಕೊಡ್ತಾ ಇಲ್ಲ ಅನ್ನೋದು ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಕೂಡ. ಹಾಗೆಯೇ ಈ ವಾರದ ಎಲಿಮಿನೇಷನ್ ವಿಷಯಕ್ಕೆ ಬರೋದಾದ್ರೆ, ಧ್ರುವಂತ್ ಹಾಗೆಯೇ ಸ್ಪಂದನ ಇಬ್ರು ಕೂಡ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಯಾರು ಬೇಕಾದರೂ ಎಲಿಮಿನೇಟ್ ಆಗಬಹುದು. ಸೊ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಬಹುದು ಅಂತ ನಿಮ್ಮ ಅನಿಸಿಕೆ? ನನ್ನ ಪ್ರಕಾರ ಧ್ರುವಂತ್ ಹಾಗೆಯೇ ಸ್ಪಂದನ ಇವರಿಬ್ಬರೇನೆ ಡೇಂಜರ್ ಝೋನ್ ಅಲ್ಲಿ ಇರ್ತಾರೆ. ಇಬ್ಬರಲ್ಲಿ ಒಬ್ಬರಂತೂ ಎಲಿಮಿನೇಷನ್ ಆಗೋದಂತೂ ಪಕ್ಕ. ಸೊ ಇದು ನನ್ನ ಒಪಿನಿಯನ್. ನಿಮ್ಮ ಪ್ರಕಾರ ಯಾರು ಎಲಿಮಿನೇಷನ್ ಆಗಬಹುದು ಮತ್ತು ಯಾರು ಎಲಿಮಿನೇಷನ್ ಆಗಬೇಕು ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇದಿಷ್ಟು ವಿಷಯದ ಜೊತೆಗೆ ನಾನಂತೂ ಸಖತ್ ವೇಟ್ ಮಾಡ್ತಾ ಇರೋದು ಎಪಿಸೋಡ್ಗೆ. ಯಾಕೆ ಅಂತ ಹೇಳಿದ್ರೆ, ಎಸ್ ಆರ್ ನೋ ರೌಂಡ್ ಇರುತ್ತಲ್ವಾ, ಸೊ ಆ ಒಂದು ರೌಂಡ್ಗೋಸ್ಕರ ಈ ವಾರದಂದು 2 ವಾರದ ಟಾಪಿಕ್ ಇರೋದ್ರಿಂದ, ಅಂದ್ರೆ ಫ್ಯಾಮಿಲಿ ವೀಕಲ್ಲಿ ಆದಂತಹ ಇನ್ಸಿಡೆಂಟ್, ಹಾಗೇನೆ ನೆಕ್ಸ್ಟ್ ವೀಕ್ ಇವಾಗ ರೀಸೆಂಟ್ ಆಗಿರೋ ಈ ವೀಕಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ಗಳು ಕೂಡ ಇರೋದ್ರಿಂದ ಸಾಕಷ್ಟು ಎಸ್ ಆರ್ ನೋ ಪ್ರಶ್ನೆ ಬರಬಹುದು. ಮತ್ತೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕ್ವಶನ್ ಅನ್ನ ಪಿಕ್ ಮಾಡಬಹುದೇನೋ ಅಂತ ಹೇಳಿ ನನಗಂತೂ ಕ್ಯೂರಿಯಾಸಿಟಿ ಇದೆ. ನೋಡೋಣ ಈ ಸಲ ಎಸ್ ಆರ್ ನೋ ರೌಂಡ್ ಅಲ್ಲಿ ಯಾವ ರೀತಿಯಾಗಿ ಟಾಪಿಕ್ ಅನ್ನ ಪಿಕ್ ಮಾಡ್ತಾರೆ ಅಂತ ಹೇಳಿ. ಹಾಗೇನೆ ಸೂಪರ್ ಸಂಡೇ ವಿತ್ ಸುದೀಪ ಅಂತ ಹೇಳಿದ ತಕ್ಷಣ ಫುಲ್ ಫನ್ನೇನೆ ಇರೋದಿಲ್ಲ. ಸ್ವಲ್ಪನಾದ್ರೂ ಅಲ್ಲಿ ಯಾವುದೋ ಒಂದು ಆಕ್ಟಿವಿಟಿನಾದ್ರೂ ಕೊಡ್ತಾರೆ. ಇವಾಗ ಕಳೆದ ಒಂದು ವಾರ ಅಥವಾ ಅದಕ್ಕೂ ಹಿಂದಿನ ವಾರಗಳನ್ನೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಆ ಬಲೂನ್ ಹೊಡೆಯುವಂತಹ ಒಂದು ಆಕ್ಟಿವಿಟಿನ ಕೊಟ್ಟಿದ್ರು. ಸೊ ಅದರಲ್ಲೂ ಕೂಡ ಅಷ್ಟೇನೆ ಸ್ವಲ್ಪ ಮೆಸೇಜ್ ಇರುವಂತಹ, ಅಥವಾ ಏನೋ ಒಂದು ಮುಂದಿನ ನಾಮಿನೇಷನ್ಗೆ ಸ್ವಲ್ಪ ಹೆಲ್ಪ್ ಆಗುವಂತಹ, ಅಥವಾ ಏನೋ ಸ್ವಲ್ಪ ಟ್ರಿಗರ್ ಆಗುವಂತಹ, ಅವ್ರ ಮನಸ್ಸಲ್ಲಿರುವಂತಹ ವಿಷಯಗಳು ಹೊರಗಡೆ ಬರುವಂತಹ ಟಾಪಿಕ್. ಸೊ ಇಂತಹ ಟಾಪಿಕ್ಗಳನ್ನು ಪಿಕ್ ಮಾಡ್ಕೊಂಡು ಒಂದು ಆಕ್ಟಿವಿಟಿನಂತೂ ಕೊಡ್ತಾರೆ. ಸೊ ಈ ಸಲ ಯಾವ ರೀತಿಯಾದಂತಹ ಆಕ್ಟಿವಿಟಿಗಳನ್ನ ಕೊಡ್ತಾರೆ ಅದನ್ನ ಕಾದು ನೋಡಬೇಕು. ಯಾಕಂತಂದ್ರೆ ಫಿನಾಲೆ ಹತ್ತಿರದಲ್ಲಿ ಇರೋದ್ರಿಂದ ಈ ಸಮಯದಲ್ಲಿ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳುವಂತಹ ಒಂದು ಆಕ್ಟಿವಿಟಿನ ಕೊಡ್ತಾರೆ. ಅಥವಾ ಇಲ್ಲಿ ತನಕ ಏನೆಲ್ಲ ವಿಷಯಗಳು ಇದಾವೋ ಸೊ ಆ ಒಂದು ವಿಷಯವನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಟ್ಟರೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಆಕ್ಟಿವಿಟಿಗಳನ್ನ ಕೊಡ್ತಾರೆ. ಕಳೆದ ಸೀಸನ್ ಅಲ್ಲೂ ಕೂಡ ನೀವು ನೋಡಿರಬಹುದು ಇಂತಹದ್ದೇ ಆಕ್ಟಿವಿಟಿಗಳನ್ನ ಕೊಟ್ಟಿದ್ರು. ಕ್ರೇಜಿ ಆಗಿತ್ತು ಆಕ್ಟಿವಿಟಿಗಳು ಫಿನಾಲೆ ಹತ್ರ ಬರ್ತಾ ಇದ್ದ ಹಾಗೇನೆ. ಸೊ ಈ ಸಲ ಕೂಡ ಒಂದು ಬೆಟರ್ ಆಗಿರುವಂತಹ ಒಂದು ಆಕ್ಟಿವಿಟಿನ ಸಂಡೇ ಅಂದ್ರೆ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಅಲ್ಲಿ ಕೊಡ್ಲಿ ಅಂತ ನನ್ನ ಅನಿಸಿಕೆ. ಸೊ ಕೊಡಬಹುದು, ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಯಾಕಂತ ಹೇಳಿದ್ರೆ ಈ ಎಲ್ಲಾ ವಾರಗಳಲ್ಲಿ ಒಂದು ರೀತಿಯಾಗಿ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಅಲ್ಲಿ ಕೊಡ್ತಾ ಇದ್ದಂತಹ ಆಕ್ಟಿವಿಟಿಗಳು ಚೆನ್ನಾಗೇನೆ ಇದು. ಬರೀ ಡ್ಯಾನ್ಸ್ ಮಾಡಿಸೋದಾಗಿರಬಹುದು, ಅಥವಾ ಯಾವುದೋ ಒಂದು ಪಜಲ್ ಅನ್ನು ಕೊಟ್ಟು ಅದನ್ನ ಸಾಲ್ವ್ ಮಾಡೋದಾಗಿರಬಹುದು. ಸೊ ಅದನ್ನ ಕೊಡದೇ ಇರಲಿ. ಯಾಕಂತ ಹೇಳಿದ್ರೆ ಅದು ಇವಾಗ ಅವಶ್ಯಕತೆ ಇಲ್ಲ. ಫಿನಾಲೆ ತುಂಬಾನೇ ಹತ್ತಿರದಲ್ಲಿದೆ. ಸೊ ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇರುವಂತಹ ಹಾಗೇನೆ ಒಂದು ಸರಿಯಾದಂತಹ ಕಾರಣ ಅವ್ರು ಕೊಡಬೇಕು ಅಂತಹ ಒಂದು ಆಕ್ಟಿವಿಟಿನ ಕೊಟ್ರೆ ಸಖತ್ತಾಗಿರುತ್ತೆ. ಸೂಪರ್ ಸಂಡೇ ವಿತ್ ಸುದೀಪ ಫನ್ ಕೂಡ ಇರಲಿ, ಅದ್ರ ಜೊತೆಗೆ ಎಲಿಮಿನೇಷನ್ ಕೂಡ ಇರುತ್ತಲ್ವಾ. ಕೇವಲ ಫನ್ ಅಷ್ಟೇ ಇರೋದಿಲ್ಲ, ಎಲಿಮಿನೇಷನ್ ಕೂಡ ಇದ್ದೇ ಇರುತ್ತೆ. ಸೊ ಅದರ ಜೊತೆಗೆ ಇಂತಹ ಒಂದು ಆಕ್ಟಿವಿಟಿ ಇದ್ರೆ ಇನ್ನು ಕೂಡ ಬೆಟರ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಹೀಗಾಗಿ ನಾನಂತೂ ವೇಟ್ ಮಾಡ್ತಾ ಇರೋದು ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಅಲ್ಲಿ ಸಖತ್ ಫನ್ ಇರುತ್ತೆ ಅಂತ. ಒಂದು ಎಂಟರ್ಟೈನ್ಮೆಂಟ್, ಹಾಗೇನೆ ಒಂದು ಎಲಿಮಿನೇಷನ್, ಹಾಗೇನೆ ಎಸ್ ಆರ್ ನೋ ರೌಂಡ್, ಅದರ ಜೊತೆಗೆ ಒಂದು ಸೂಪರ್ ಆಗಿರೋ ಆಕ್ಟಿವಿಟಿ. ಸೊ ಇವಿಷ್ಟು ಇರಲಿ ಅಂತ ನನ್ನ ಅನಿಸಿಕೆ. ಸೂಪರ್ ಆಗಿರುವಂತಹ ಆಕ್ಟಿವಿಟಿ ದಯವಿಟ್ಟು ಬೇಕೇ ಬೇಕು. ನೋಡೋಣ ಕೊಡ್ತಾರಾ ಇಲ್ವಾ ಅಂತ ಹೇಳಿ. ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ಎಪಿಸೋಡ್ ಅಲ್ಲಿ ಆ ರೀತಿಯಾದಂತಹ ಎಲ್ಲಾ ವಿಷಯಗಳು ಇದ್ರೆ ಸಖತ್ ಎಂಗೇಜಿಂಗ್ ಆಗಿರುತ್ತೆ ಎಪಿಸೋಡ್. ನೋಡೋಣ, ಎಕ್ಸ್ಪೆಕ್ಟೇಷನ್ ಇದೆ, ಬರಬಹುದೇನೋ ನೋಡೋಣ. ಅದರ ಬಗ್ಗೆ ಮುಂದೆ ಮಾತಾಡೋಣ. ಹಾಗೆ ನಿನ್ನೆ ಎಪಿಸೋಡ್ ಬಗ್ಗೆ ಕೂಡ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರ ಬಗ್ಗೆ ಮಾತಾಡಲಾ ಬೇಡವಾ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ನೋಡೋಣ, ಜಾಸ್ತಿ ಕಮೆಂಟ್ಗಳು ಬಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಅರ್ಧಂಬರ್ಧ ವಿಡಿಯೋ ನೋಡಿ ಬಿಟ್ಟು ಹೋಗಿದ್ರೋ ನಿಮಗೂ ಕೂಡ ಥ್ಯಾಂಕ್ ಯು. ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ವಿಡಿಯೋ ಪೂರ್ತಿ ನೋಡಿದವರಿಗೆ ಡಬಲ್ ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.